ನಾವೇ ಸಾಧಿಸಿದ್ದು ನಮ್ಮಿಂದಲೇ ಆಗಿದ್ದು ಅಂತ ಈಗಿನ ಆಧುನಿಕತೆಯ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ. ಆದ್ರೆ ಇಂದು ನಾವು ಯಾವುದನ್ನ ಅತ್ಯುನ್ನತ ಅಂತ ಹೇಳ್ಕೊಳ್ತೀವೋ ಅದಕ್ಕೂ ಮೀರಿದ ಅತ್ಯುನ್ನತ ತಂತ್ರಜ್ಞಾನ ಅಂದೇ ಇತ್ತೆಂಬುದಕ್ಕೆ ಸಿಕ್ಕಿರುವ ಆಧಾರಗಳೇ ನಮ್ಮ ಇಂದಿನ ಹಿಗು ಉಂಟೆ. ಈಗಿನ ತಂತ್ರಜ್ಞಾನಕ್ಕಿಂತ ಹೆಚ್ಚಿನ ತಂತ್ರಜ್ಞಾನ ಅಂದೇ ಇತ್ತ. ಸಿಕ್ಕಿರುವಂತಹ ಆಧಾರಗಳು ಬಯಲು ಮಾಡುತ್ತಿರುವ ರಹಸ್ಯವೇನು? ಅಂದು ಸಮುದ್ರ ಶೋಧಕರು ಸಮುದ್ರದೊಳಕ್ಕೆ ಮುಳುಗಿ ಹಲವಾರು ಮೈಲಿಗಳನ್ನು ಕ್ರಮಿಸಿದಾಗ ಸಮುದ್ರದ ತಳದಲ್ಲಿ ಕೆಲವು ಲೋಹದ ತುಂಡುಗಳು ಸಿಕ್ಕಿದ್ದವ. ಅವುಗಳನ್ನು ಸಮುದ್ರ ದಾಳದಿಂದ ತಂದು ಪರೀಕ್ಷೆಗೊಳಪಡಿಸಿದಾಗ ಇಡೀ ವೈಜ್ಞಾನಿಕ ಲೋಕವೇ ಬೆಚ್ಚಿಬಿಟ್ಟಿತ್ತು. Metal is 80% copper and 20% zinc. They didn't have that technology back then. ಸಮುದ್ರ ದಾಳದಲ್ಲಿ ಸಿಕ್ಕಂತಹ ಲೋಹದ ತುಂಡುಗಳನ್ನು ಪರೀಕ್ಷೆಗೊಳಪಡಿಸಿದಾಗ ಲೋಹದ ತುಂಡುಗಳು 80% ಕಾಪರ್ ಮತ್ತು 20% ಜಿಂಕ್ನ ಮಿಶ್ರಣದಿಂದ ಮಾಡಲಾದಂತಹ ಲೋಹದ ತುಂಡುಗಳಾಗಿದ್ದವ. ಸುಮಾರು 2600 ವರ್ಷಗಳಷ್ಟು ಹಳೆಯದಾಗಿದ್ದವ. ಕಾಪರ್ ಹಾಗೂ ಜಿಂಕ್ ಮಿಶ್ರಣದಿಂದ ಮಾಡಲಾದಂತಹ ಈ ಲೋಹದ ತುಂಡುಗಳನ್ನು ನೋಡಿ ವೈಜ್ಞಾನಿಕ ಲೋಕವು ಬೆಚ್ಚಿದ್ದು ಏಕೆಂಬ ಪ್ರಶ್ನೆಗಳಿಗೆ ವಿಜ್ಞಾನಿಗಳಿಂದ ಸಿಗುತ್ತಿರುವಂತಹ ಉತ್ತರವಾದರೂ ಏನು ಅಂದ್ರೆ, ಈ ಮಿಶ್ರಣದಿಂದ ಲೋಹದ ತುಂಡುಗಳನ್ನು ಮಾಡಲು ಅತ್ಯಾಧುನಿಕ ತಂತ್ರಜ್ಞಾನದ ಅಗತ್ಯವಿದೆ ಎಂಬುದು. ಅಂತಹ ತಂತ್ರಜ್ಞಾನ ಇಂದಿಗೂ ಸಹ ಅನ್ವೇಷಣೆಯಾಗಿಲ್ಲವೆಂಬುದು, ಅದರ ಬಗ್ಗೆ ಊಹೆಯನ್ನು ಸಹ ಮಾಡಲಾಗುತ್ತಿಲ್ಲ ಎಂಬುದು. We don't even know about. People would not be expected to be making such a complex alloy back then. 80% ಕಾಪರ್ 20% ಜಿಂಕ್ ಮಿಶ್ರಣದಿಂದ ಈ ಲೋಹದ ತುಂಡುಗಳನ್ನು ಹೇಗೆ ಮಾಡಲಾಯಿತು? 2600 ವರ್ಷಗಳ ಹಿಂದೆ ಅಂತಹ ತಂತ್ರಜ್ಞಾನ ಇತ್ತ ಎಂಬ ಪ್ರಶ್ನೆಗಳು ಇದೀಗ ಇಡೀ ವೈಜ್ಞಾನಿಕ ಲೋಕವನ್ನೇ ಕಾಡುತ್ತಿವೆ. ಹಾಗೆ ವಿಜ್ಞಾನಿಗಳನ್ನ ಕಾಡುತ್ತಿರುವ ಪ್ರಶ್ನೆಗಳಿಗೆ ತತ್ವಜ್ಞಾನಿಗಳಾದ ಪ್ಲಾಟೋ ಅಂದೇ ಉತ್ತರವನ್ನ ನೀಡಿದ್ರು. ಆ ಉತ್ತರವಾದ್ರೂ ಏನು ಅಂದ್ರೆ, ಅಟ್ಲಾಂಟಿಕ್ ಸಮುದ್ರದಲ್ಲಿ ಮುಳುಗಡೆಯಾಗಿದೆ ಎಂದು ಹೇಳಲಾಗುತ್ತಿರುವ ತಂತ್ರಜ್ಞಾನದಲ್ಲಿ ಅತ್ಯುನ್ನತೆಯನ್ನ ಸಾಧಿಸಿದ್ದ ಅಟ್ಲಾಂಟಿಸ್ ಖಂಡದ ಅಟ್ಲಾಂಟಿಸ್ ಮಹಾಸಾಮ್ರಾಜ್ಯ, ಅಟ್ಲಾಂಟಿಸ್ ಮಹಾನಗರ. ನಾಲ್ಕನೇ ಶತಮಾನದಲ್ಲಿ ಜೀವಿಸಿದ ತತ್ವಜ್ಞಾನಿ ಪ್ಲಾಟೋರ ಹೇಳಿಕೆಗಳ ಪ್ರಕಾರ ಭೂಮಿಯ ಮೇಲೆ ಎಂದಿಗೂ ಇರದಂತಹ ತಂತ್ರಜ್ಞಾನ, ಎಂದಿಗೂ ಇರದಂತಹ ನಾಗರಿಕತೆ ಅಂದೇ ಇತ್ತೆಂಬುದು. ಅಟ್ಲಾಂಟಿಸ್ ಮಹಾಸಾಗರದ ಮಧ್ಯದಲ್ಲಿ ಶಕ್ತಿಶಾಲಿ ಕ್ರಿಸ್ಟಲ್ನ ಒಂದು ದೊಡ್ಡ ಯಂತ್ರವನ್ನ ಅಳವಡಿಸಲಾಗಿತ್ತು. ಆ ಯಂತ್ರವು ಇಡೀ ಮಹಾನಗರಕ್ಕೆ ವಿದ್ಯುತ್ ಪೂರೈಸುತ್ತಿದ್ದು, ವಾಹನಗಳಿಗೆ, ವಿಮಾನಗಳಿಗೆ, ಕೈಗಾರಿಕೆಗಳಿಗೆ ವಿದ್ಯುತ್ ಪೂರೈಸುತ್ತಿತ್ತು. ತತ್ವಜ್ಞಾನಿ ಪ್ಲಾಟೋ ಹೇಳಿಕೆಗಳ ಪ್ರಕಾರ ಅಟ್ಲಾಂಟಿಸ್ ಮಹಾನಗರದ ಮಧ್ಯಭಾಗದಲ್ಲಿ ಅಳವಡಿಸಲಾಗಿದ್ದ ಕ್ರಿಸ್ಟಲ್ನ ಆ ದೊಡ್ಡ ಯಂತ್ರವು ಕೇವಲ ವಿದ್ಯುತ್ ಪೂರೈಸದೆ ವಿಶೇಷವಾದ ಶಕ್ತಿಯನ್ನ ಮನುಷ್ಯರಿಗೆ ಸರಬರಾಜು ಮಾಡುತ್ತಿದ್ದು, ಅಂತಹ ವಿಶೇಷವಾದ ಶಕ್ತಿಯು ಕೇವಲ ದೇಹದ ಮೇಲೆ ಕೆಲಸ ಮಾಡದೆ ದೇಹದ ಪ್ರಭಾವಲಯದ ಮೇಲೂ ಕೆಲಸ ಮಾಡುತ್ತಿತ್ತು. ಸಪ್ತ ಚಕ್ರಗಳನ್ನ ಶಕ್ತಿಗೊಳಿಸುತ್ತಿತ್ತು, ವಿಶೇಷವಾದ ಜ್ಞಾನವನ್ನ ನೀಡುತ್ತಿತ್ತು, ಮನೋದೈಹಿಕ ಸಮಸ್ಯೆಗಳನ್ನ ನಿವಾರಿಸುತ್ತಿತ್ತು. ಆಧುನಿಕ ಲೋಕವು ಕಂಡರಿಯದಂತಹ ಕೇಳರಿಯದಂತಹ ವಿಮಾನಗಳನ್ನ, ರಾಕೆಟ್ಗಳನ್ನ ಅಂದೇ ಆವಿಷ್ಕಾರ ಮಾಡಲಾಗಿತ್ತು. ಅಟ್ಲಾಂಟಿಸ್ ಜನರು ಅನ್ಯ ಗ್ರಹಗಳಿಗೆ ಹೋಗಿ ಬರುವಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತೆಂಬ ಹೇಳಿಕೆ
ತತ್ವಜ್ಞಾನಿ ಪ್ಲಾಟೋರದ್ದು. ಅಟ್ಲಾಂಟಿಸ್ ಮಹಾನಗರದ ಮಧ್ಯೆ ಒಂದು ವಿಸ್ಮಯಕಾರಿ ಮಂದಿರವಿತ್ತು. ಅಲ್ಲಿ ತ್ರಿಶೂಲವಿಡಿದು ನಿಂತಿರುವ ಪೊಸೈಡಿನ್ ಎಂಬ ಗ್ರೀಕ್ ದೇವರ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿತ್ತು. ತತ್ವಜ್ಞಾನಿ ಪ್ಲಾಟೋ ಪ್ರಕಾರ ಅಟ್ಲಾಂಟಿಸ್ ಮಹಾನಗರವು ಗ್ರೀಕ್ ದೈವ ಪೊಸೈಡಿನ್ ರಿಂದ ಸೃಷ್ಟಿಯಾದಂತಹ ಮಹಾನಗರವಾಗಿತ್ತು. ತ್ರಿಶೂಲವಿಡಿದು ನಿಂತಿರುವ ವಿಗ್ರಹದ ಮುಂದೆ ಒಂದು ಬಸವನ ವಿಗ್ರಹವಿತ್ತು. ಪೊಸೈಡಿನ್ ಮಂದಿರವು ಬಂಗಾರಕ್ಕಿಂತಲೂ ಬೆಲೆ ಬಾಳುವ ಒರಿಕಲ್ಕುಮ್ ಎಂಬ ವಿಶೇಷವಾದ ಲೋಹದ ಅದಿರಿನಿಂದ ಮಾಡಲ್ಪಟ್ಟಿತ್ತು. ಈ ವಿಶೇಷವಾದ ಲೋಹದ ಅದಿರನ್ನ ಅನ್ಯ ಗ್ರಹದಿಂದ ತರಿಸಲಾಗಿತ್ತು. The composition of the alloy is not specified by Plato, but based on its electrical properties, color, and luster, scientists suggest that if it really did exist, ತತ್ವಜ್ಞಾನಿ ಪ್ಲಾಟೋ ಪ್ರಕಾರ ಅನ್ಯ ಗ್ರಹದ ಒರಿಕಲ್ಕಮ್ ಲೋಹದ ಅದಿರಿನಿಂದ ಮಾಡಲಾಗಿದ್ದ ಪೊಸೈಡಿನ್ ಮಂದಿರದೊಳಕ್ಕೆ ಹೋದರೆ ಸಾಕು, ತಮಗರಿವಿಲ್ಲದಂತೆ ಭಕ್ತಿ ಭಾವನೆಗಳು ಹೆಚ್ಚುತ್ತಿದ್ದವು, ಏಕಾಗ್ರತೆ ಹೆಚ್ಚುತ್ತಿದ್ದು, ಮಾಡುವ ಸಂಕಲ್ಪಗಳು ವಿಸ್ಮಯಕಾರಿ ರೀತಿಯಲ್ಲಿ ಈಡೇರಿ ಬಿಡುತ್ತಿದ್ದವು. ಇನ್ನು ಸುಪ್ತ ಪ್ರಜ್ಞಾತಜ್ಞ ಹಾಗೂ ಕಾಲಜ್ಞಾನಿ ಎಡ್ಗರ್ ಕೇಸಿ ಪ್ರಕಾರ ಅಟ್ಲಾಂಟಿಸ್ ಮಹಾ ಸಾಮ್ರಾಜ್ಯದಲ್ಲಿ ವರ್ಷಗಳು ಕಳೆದಂತೆ ವಿಜ್ಞಾನವೇ ಪ್ರಾಧಾನ್ಯತೆಯನ್ನ ಪಡೆದುಕೊಂಡು ಹೋಯಿತು, ಉತ್ತುಂಗಕ್ಕೆ ಏರಿತು. ನಾ ಹೆಚ್ಚು ತಾ ಹೆಚ್ಚೆಂಬ ಮನೋಭಾವನೆ ಅತಿಯಾಗಿ ಹೋಯಿತು. ನನ್ನ ಆವಿಷ್ಕಾರ ದೊಡ್ಡದು, ನಿನ್ನ ಆವಿಷ್ಕಾರ ಚಿಕ್ಕದೆಂಬ ಕಿತ್ತಾಟಗಳು ಹೆಚ್ಚಾಗಿ ಹೋದವ. ಅವನ ನಾಶಕ್ಕೆ ಇವನು ನಿಲ್ಲುತ್ತಾನೆ, ಇವನ ನಾಶಕ್ಕೆ ಅವ ನಿಲ್ಲುತ್ತಾನೆ. ಎಡ್ಗರ್ ಕೇಸಿ ಪ್ರಕಾರ ವಿಜ್ಞಾನದಲ್ಲಿ ಅತ್ಯುನ್ನತೆ ಸಾಧಿಸಿದ ಅಟ್ಲಾಂಟಿಸ್ ಜನರು ದೈವವನ್ನು ಮರೆಯುತ್ತಾರೆ. ವಿಜ್ಞಾನದಿಂದಲೇ ಎಲ್ಲವೂ ಸಾಧ್ಯ, ಇಲ್ಲಿ ಯಾವ ದೈವವೂ ಇಲ್ಲವೆಂದು ಹೇಳಿ ಅಟ್ಟಹಾಸಕ್ಕಿಳಿಯುತ್ತಾರೆ. ತಮ್ಮ ಅತ್ಯುನ್ನತವಾದ ಅನ್ವೇಷಣೆಗಳನ್ನ ನಾಶಕ್ಕೆ ಬಳಸುತ್ತಾರೆ. ಇನ್ನು ಅತ್ಯುನ್ನತ ವಿಜ್ಞಾನವನ್ನ ನಾಶಕ್ಕೆ ಬಳಸಲು ನಿಂತ ನಂತರ ದೈವವು ಮುನಿಯುತ್ತೆ. ಅಟ್ಲಾಂಟಿಸ್ ಖಂಡದಲ್ಲಿ ಭೂಕಂಪಗಳು ಹೆಚ್ಚುತ್ತವೆ, ಸುನಾಮಿಗಳು ಅಪ್ಪಳಿಸುತ್ತವೆ. ತತ್ವಜ್ಞಾನಿ ಪ್ಲಾಟೋ ಪ್ರಕಾರ ಒಂದೇ ರಾತ್ರಿಯಲ್ಲಿ ಇಡೀ ಅಟ್ಲಾಂಟಿಸ್ ಖಂಡವು ಸುನಾಮಿಯಿಂದಾಗಿ ಜಲ ಸಮಾಧಿಯಾಗಿ ಬಿಟ್ಟಿತ್ತೆಂಬುದು. ಮತ್ತೆ ಕೆಲ ಕಾಲಜ್ಞಾನಿಗಳ ಪ್ರಕಾರ ಇನ್ನು ಅಟ್ಲಾಂಟಿಸ್ ಖಂಡವು ಇರೋದಿಲ್ಲವೆಂಬ ಸೂಚನೆ ಸಿಕ್ಕ ನಂತರ ಅಟ್ಲಾಂಟಿಸ್ ಜನರು ಬೇರೊಂದು ಗ್ರಹಕ್ಕೆ ಹೋಗಿಬಿಟ್ಟರೆಂಬುದು. ವಿಜ್ಞಾನದಲ್ಲಿ ಅತ್ಯುನ್ನತವನ್ನ ಸಾಧಿಸಿದ ಅಟ್ಲಾಂಟಿಸ್ ಜನರು ಇದೀಗ ಅನ್ಯ ಗ್ರಹಗಳಲ್ಲಿ ವಾಸವಾಗಿದ್ದಾರೆ. ಅವರು ಭೂಮಿಗೆ ಮತ್ತೆ ಬರುತ್ತಾರೆಂಬ ಮಾತು ಕೆಲ ಕಾಲಜ್ಞಾನಿಗಳದ್ದಾಗಿದೆ. ಜೊತೆಗೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ಅಟ್ಲಾಂಟಿಸ್ ಖಂಡವು ಮತ್ತೆ ಮೇಲೆ ಬರುತ್ತೆಂಬುದು.
ಇನ್ನು ಸಾವಿರಾರು ವರ್ಷಗಳ ಹಿಂದೆಯೇ ವಿಜ್ಞಾನವು ಬಹಳಷ್ಟು ಪ್ರಗತಿಯಲ್ಲಿತ್ತು. ಅದರಲ್ಲೂ ಭಾರತ ದೇಶವು ವಿಜ್ಞಾನದಲ್ಲಿ ಅತ್ಯುನ್ನತೆಯನ್ನ ಸಾಧಿಸಿತ್ತೆಂಬುದಕ್ಕೆ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಅಂತಹದ್ದೊಂದು ಉದಾಹರಣೆ, ಅಂತಹದ್ದೊಂದು ರಹಸ್ಯ ನಮ್ಮ ಕರ್ನಾಟಕದಲ್ಲಿ ಬಯಲಾಗಿದೆ. ಅದು ಎಲ್ಲೆಂಬ ಪ್ರಶ್ನೆಗಳಿಗೆ ಉತ್ತರ ಹಳೆಬೀಡಿನ ಶಿಲಾಮಂದಿರದಲ್ಲಿ. ಹಳೆಬೀಡಿನ ಹೊಯ್ಸಳೇಶ್ವರ ಶಿಲಾಮಂದಿರದಲ್ಲಿ ಬಯಲಾಗಿರುವ ಆ ರಹಸ್ಯವೇನು? ಸಾವಿರಾರು ವರ್ಷಗಳ ಹಿಂದೆಯೇ ವಿಜ್ಞಾನವು ಪ್ರಗತಿಯಲ್ಲಿತ್ತೆಂಬುದಕ್ಕೆ ಇಲ್ಲಿ ಸಿಗುತ್ತಿರುವಂತಹ ಉದಾಹರಣೆ ಏನೆಂಬ ಪ್ರಶ್ನೆಗಳಿಗೆ ಉತ್ತರ ದೇವಸ್ಥಾನದ ಹೊರ ಪ್ರಾಕಾರದಲ್ಲಿ ಕೆತ್ತಿರುವ ವಿಗ್ರಹಗಳು. ಹೊರ ಪ್ರಾಕಾರದ ಕೆತ್ತನೆಗಳಲ್ಲಿ ಬಯಲಾಗಿರುವ ರಹಸ್ಯವೇನೆಂಬ ಪ್ರಶ್ನೆಗಳಿಗೆ ಒಂದು ವಿಗ್ರಹವು ಉತ್ತರವನ್ನ ನೀಡುತ್ತಿದೆ. ಆ ವಿಗ್ರಹವಾದರೂ ಯಾವುದು ಅಂದ್ರೆ, ಈ ವಿಗ್ರಹವೇ ಆ ರಹಸ್ಯವನ್ನ ಬಯಲು ಮಾಡುತ್ತಿರುವ ವಿಗ್ರಹ. ಈ ವಿಗ್ರಹವನ್ನ ನೋಡಿ, ದೂರದರ್ಶಕ ಯಂತ್ರವನ್ನ ಅಂದ್ರೆ ಟೆಲಿಸ್ಕೋಪ್ ಹಿಡಿದ ಮನುಷ್ಯನೊಬ್ಬನು ನೋಡುತ್ತಿರುವಂತೆ ಕೆತ್ತಲಾಗಿರುವ ವಿಗ್ರಹ. ಟೆಲಿಸ್ಕೋಪ್ ಮುಖಾಂತರ ನೋಡುತ್ತಿರುವ ಈ ವಿಗ್ರಹವನ್ನ ಆಧಾರವಾಗಿರಿಸಿಕೊಂಡು ಹೇಳೋದಾದ್ರೆ, ನಮ್ಮಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಟೆಲಿಸ್ಕೋಪ್ ತಂತ್ರಜ್ಞಾನವು ಬಳಕೆಯಲ್ಲಿತ್ತೆಂಬುದು. ಆಧುನಿಕ ಪ್ರಪಂಚದ ಪ್ರಕಾರ ಟೆಲಿಸ್ಕೋಪ್ ಇಟಲಿ ದೇಶದ ಗೆಲೇಲಿಯೋ ಕಂಡುಹಿಡಿದನೆಂಬುದು ಹಾಗೂ ಅದನ್ನ ಮೊಟ್ಟ ಮೊದಲು ಬಳಸಿದ್ದು 1609 ಎಂಬುದು. ಆದರೆ 11ನೇ ಶತಮಾನದಲ್ಲಿ ಈ ಟೆಲಿಸ್ಕೋಪ್ ವಿಗ್ರಹವನ್ನ ಇಲ್ಲಿ ಕೆತ್ತಲಾಗಿದೆ. ಅಂದ್ರೆ ಇಟಲಿಯ ಗೆಲೀಲಿಯೋಗಿಂತ 500 ವರ್ಷಗಳ ಹಿಂದೆ ಟೆಲಿಸ್ಕೋಪ್ ಬಳಕೆ ನಮ್ಮಲ್ಲಿ ಇತ್ತೆಂಬುದು ಸಾಬೀತಾಗುತ್ತೆ. ಇನ್ನು ಇದೇ ಹಳೆಬೀಡಿನ ಹೊಯ್ಸಳೇಶ್ವರ ಮಂದಿರದ ಕೆತ್ತನೆಯಲ್ಲಿ ಅದೊಂದು ರಹಸ್ಯ ಬಯಲಾಗಿದೆ. ಹಾಗೆ ರಹಸ್ಯ ಬಯಲು ಮಾಡುತ್ತಿರುವ ಕೆತ್ತನೆಯಾದರೂ ಯಾವುದು, ವಿಗ್ರಹವಾದರೂ ಯಾವುದೆಂಬ ಪ್ರಶ್ನೆಗಳಿಗೆ ಸಾಮೂಹಿಕ ಕ್ಷಿಪಣಿ ಉಡಾವಣಾ ಯಂತ್ರ. ಇಂತಹ ಸಾಮೂಹಿಕ ಕ್ಷಿಪಣಿ ಉಡಾವಣಾ ಯಂತ್ರಗಳನ್ನ ನಾವು ಇತ್ತೀಚೆಗೆ ನೋಡುತ್ತಿದ್ದೇವೆ. ಸಾಮೂಹಿಕ ಕ್ಷಿಪಣಿ ಉಡಾವಣಾ ಯಂತ್ರದ ಬಗ್ಗೆ ಈ ವಿಗ್ರಹದಿಂದ ನಮಗೆ ತಿಳಿದು ಬರುವ ವಿಷಯವೇನು ಅಂದ್ರೆ, ಸಾವಿರಾರು ವರ್ಷಗಳ ಹಿಂದೆಯೂ ವಿಜ್ಞಾನವು ಪ್ರಗತಿಯಲ್ಲಿತ್ತೆಂಬುದು ಕಾಲಾಂತರದಲ್ಲಿ, ಯುಗಾಂತರದಲ್ಲಿ ಅದು ಮಾಯವಾಗಿದ್ದು, ಆ ಒಂದು ಜ್ಞಾನ ಮತ್ತೆ ಇದೀಗ ಮನುಷ್ಯನಿಗೆ ಸಿಕ್ಕಿರುವುದು. ಹಾಗೆ ಆಕಾಶಕಾಯದಲ್ಲಿ ದಾಖಲಾಗಿರುವ ಸಂಗತಿಗಳು ಕೆಲವರಿಗೆ ಪ್ರಾಕೃತಿಕವಾಗಿ ರವಾನೆಯಾಗಿ ಬಿಡುತ್ತೆ, ಕೆಲವರಿಗೆ ಶ್ರದ್ಧೆಯಿಂದ ರವಾನೆಯಾಗುತ್ತೆ. ಇಂತಹ ಮಾತುಗಳಿಗೆ ಕರ್ನಾಟಕದ ಆ ಒಂದು ಗ್ರಾಮದ ಆ ಓರ್ವ ಕಡು ಬಡ ವ್ಯಕ್ತಿಯ ತಲೆಗೆ ರವಾನೆಯಾಗಿತ್ತು. ಆತನಿಂದ ಒಂದು ದೊಡ್ಡ ಆವಿಷ್ಕಾರವಾಗಿತ್ತು. ಆ ಆವಿಷ್ಕಾರವು ಇಡೀ ಜಗತ್ತನ್ನ ಚಕಿತಗೊಳಿಸುತ್ತಿರುವುದು. ಒಂದು ಮಂದಿರದಲ್ಲಿ ಬಯಲಾಗಿರೋ ರಹಸ್ಯವೇನು? ಕರ್ನಾಟಕದ ಆ ಕಡು ಬಡ ವ್ಯಕ್ತಿಯ ತಲೆಗೆ ರವಾನೆಯಾದ ಮಾಹಿತಿ ಏನು? ಅದರಿಂದ ಆದಂತಹ ಆವಿಷ್ಕಾರವೇನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆ ಆವಿಷ್ಕಾರವು ಇಡೀ ಜಗತ್ತನ್ನೇ ಚಕಿತಗೊಳಿಸುತ್ತಿದೆ.
ಮಾನವನ ಅತ್ಯಾಧುನಿಕ ಆವಿಷ್ಕಾರಗಳಲ್ಲಿ ಈ ಜೆಟ್ ಪ್ಯಾಕ್ ಆವಿಷ್ಕಾರವೂ ಒಂದು. ಬೆನ್ನಿಗೆ ಜೆಟ್ ಪ್ಯಾಕ್ ಕಟ್ಟಿಕೊಂಡು ಆಕಾಶದಲ್ಲೇ ಹಕ್ಕಿಯಂತೆ ಹಾರುವಂತಹ ತಂತ್ರಜ್ಞಾನವು ಭಾರತದಲ್ಲಿ ಸಾವಿರಾರು ವರ್ಷಗಳಷ್ಟು ಹಿಂದೆ ಇತ್ತು. ಇಂತಹ ರಹಸ್ಯವನ್ನ ಭಾರತ ದೇಶದಲ್ಲಿನ ಆ ಒಂದು ಶಿಲಾಮಂದಿರವು ಬಯಲು ಮಾಡಿದೆ. ಹಾಗಾದ್ರೆ ಅಂತಹ ರಹಸ್ಯವನ್ನ ಬಯಲು ಮಾಡಿರುವ ಮಂದಿರವಾದರೂ ಯಾವುದು ಅಂದ್ರೆ ಎಲ್ಲೋರ ಶಿಲಾಮಂದಿರ. ರಾಮಾಯಣದಲ್ಲಿನ ಉಲ್ಲೇಖದ ಪ್ರಕಾರ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಜಟಾಯು ಪಕ್ಷಿ ಸೀತೆಯನ್ನ ರಕ್ಷಿಸೋಕೆ ಮುಂದಾಗುತ್ತೆ. ಆ ಸಮಯದಲ್ಲಿ ಜಟಾಯು ರಾವಣನಿಂದ ಕೊಲ್ಲಲ್ಪಡುತ್ತೆ ಅಂತ ನಾವು ನೀವೆಲ್ಲ ತಿಳಿದಿದ್ದೇವೆ. ಇಂಥದ್ದೇ ಸನ್ನಿವೇಶದ ಚಿತ್ರವನ್ನ ಇಲ್ಲಿ ಕೆತ್ತಲಾಗಿದೆ. ಈ ಕೆತ್ತನೆಯಲ್ಲಿ ರಾವಣ ಹಾರುತ್ತಿರುವುದು, ರಾವಣನ ಕೆಳಗೆ ಜಟಾಯು ಪಕ್ಷಿ ಇರುವುದನ್ನು ಗಮನಿಸಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ರಾವಣ ಹಾರೋಕೆ ಬಳಸಲಾದ ಸಾಧನೆಯನ್ನ ಜೆಟ್ ಪ್ಯಾಕ್ ನಂತೆ ಕೆತ್ತಲಾಗಿದೆ. ಇದು 1200 ವರ್ಷಗಳ ಹಿಂದೆ ಕೆತ್ತಲಾಗಿರುವ ಇಂದಿನ ಜೆಟ್ ಪ್ಯಾಕ್ ಹೋಲುವ ಕೆತ್ತನೆಯಾಗಿದೆ. ಇದನ್ನ ನೋಡಿ ಚಕಿತಗೊಳ್ಳುತ್ತಿರುವ ವಿದೇಶಿ ಪ್ರವಾಸಿಗರ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತಿದೆ. ಆ ಪ್ರಶ್ನೆಯೇ ಜೆಟ್ ಪ್ಯಾಕ್ ತಂತ್ರಜ್ಞಾನದ ಬಗ್ಗೆ ಭಾರತೀಯರಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತ ಎಂಬುದು. ಅದಕ್ಕೆ ಈ ಕೆತ್ತನೆಯು ಹೌದೆಂಬ ಉತ್ತರವನ್ನು ನೀಡುತ್ತಿದೆ. ಕೆಲವೇ ವರ್ಷಗಳ ಹಿಂದೆ ಕಂಡು ಹಿಡಿದಿರುವ ಆಧುನಿಕ ಜೆಟ್ ಪ್ಯಾಕ್ ಹಾಗೂ ಸಾವಿರಾರು ವರ್ಷಗಳ ಹಿಂದಿನ ಈ ಕೆತ್ತನೆಯ ಜೆಟ್ ಪ್ಯಾಕ್ಗೆ ಸಾಕಷ್ಟು ಹೋಲಿಕೆಗಳಿವೆ. ಆಧುನಿಕ ಕಾಲದ ಜೆಟ್ ಪ್ಯಾಕ್ನಲ್ಲಿ ಸುರಕ್ಷತೆಗಾಗಿ ಬಳಸುವ 6 ಬೆಲ್ಟ್ಗಳು, ಸೊಂಟದ ಭಾಗಕ್ಕೆ ಬಿಗಿದಿರುವ ಪ್ರಮುಖ ಬೆಲ್ಟ್, ಜೊತೆಗೆ ಎಂಜಿನ್ ಪ್ರೊಫೈಲರ್ನ ಸ್ಪಿನ್ನಿಂಗ್ ಬ್ಲೇಡ್ಗಳು, ಇಂಧನದ ಟ್ಯಾಂಕ್, ತಲೆಯ ರಕ್ಷಣೆಗಾಗಿ ಹೆಲ್ಮೆಟ್ ಸೇರಿದಂತೆ ಅನೇಕ ಭಾಗಗಳು ಈ ಕೆತ್ತನೆಯಲ್ಲಿ ಕಾಣಸಿಗುತ್ತವೆ. ಭಾರತ ದೇಶದಲ್ಲಿ ಇಡೀ ಪ್ರಪಂಚ ಬೆರಗಾಗುವಂತಹ ತಂತ್ರಜ್ಞಾನ, ವಿಜ್ಞಾನ ಶತಮಾನಗಳ ಹಿಂದೆ, ಯುಗಗಳ ಹಿಂದೆ ಇತ್ತೆಂಬುದಕ್ಕೆ ಈ ಕೆತ್ತನೆಗಳೇ ಸಾಕ್ಷಿ. ಇಂತಹ ಸಂಗತಿಗಳ ಜೊತೆಗೆ ಕಾಲಾಂತರದಲ್ಲಿ, ಯುಗಾಂತರದಲ್ಲಿ ಕಣ್ಮರೆಯಾಗಿರುವ ಸಕಲ ಸಂಗತಿಗಳ ಮಾಹಿತಿಯು ಆಕಾಶಕಾಯದಲ್ಲಿ ದಾಖಲಾಗಿರುತ್ತೆ. ಪ್ರಕೃತಿಯ ಕೃಪೆಯಿಂದ, ದೈವಿ ಕೃಪೆಯಿಂದ ಅದು ಮನುಷ್ಯನಿಗೆ ರವಾನೆಯಾಗುತ್ತೆಂಬ ಮಾತುಗಳಿಗೆ ಕರ್ನಾಟಕದ ಆ ಒಂದು ಗ್ರಾಮದ ಆ ಓರ್ವ ಕಡು ಬಡ ವ್ಯಕ್ತಿಯ ತಲೆಗೆ ರವಾನೆಯಾದ ಒಂದು ಮಾಹಿತಿಯೇ ಸಾಕ್ಷಿಯಾಗಿದೆ. ಅವರಿಂದ ಆದಂತಹ ಚಕಿತಕಾರಿ ಆವಿಷ್ಕಾರವೇ ಸಾಕ್ಷಿಯಾಗಿದೆ. ಅಂತಹ ಆವಿಷ್ಕಾರವನ್ನ ಮಾಡಿದ ಕರ್ನಾಟಕದ ಆ ವ್ಯಕ್ತಿಯಾದರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಆನೇಕಲ್ ಸುಬ್ಬರಾಯ ಶಾಸ್ತ್ರಿಗಳು. ಸಾಂಕ್ರಾಮಿಕ ರೋಗದಿಂದ ಎಲ್ಲರನ್ನೂ ಕಳೆದುಕೊಂಡು ಭಿಕ್ಷೆ ಬೇಡುತ್ತಿದ್ದ ಅನಕ್ಷರಸ್ಥ ಆನೇಕಲ್ ಸುಬ್ಬರಾಯ ಶಾಸ್ತ್ರಿಗಳಿಗೆ ಕಜ್ಜಿ ಕಾಯಿಲೆ ಆವರಿಸುತ್ತೆ. ಕೈಕಾಲುಗಳು ಬಿದ್ದು ಹೋಗುತ್ತವೆ. ನೋಡುಗರಿಗೆ ಅಸಹ್ಯವಾಗುವಂತಹ ಸ್ಥಿತಿಗೆ ತಲುಪುತ್ತಾರೆ. ಆತ್ಮಹತ್ಯೆಗೆ ನಿರ್ಧಾರ ಮಾಡಿ ಕೋಲಾರ ಜಿಲ್ಲೆಯ ಅವಣಿ ಬೆಟ್ಟಕ್ಕೆ ಹೋಗುತ್ತಾರೆ. ಓರ್ವ ಋಷಿಗಳ ಕೃಪೆಯಿಂದಾಗಿ ಕಜ್ಜಿ ಕಾಯಿಲೆ ವಾಸಿಯಾಗುತ್ತೆ. ಜೊತೆಗೆ ವಿಶೇಷವಾದಂತಹ ಜ್ಞಾನವು ಋಷಿ ಮುನಿಗಳಿಂದ ಪ್ರಾಪ್ತಿಯಾಗುತ್ತೆ. ಋಷಿಮುನಿಗಳಿಂದ ವಿಶೇಷವಾದ ಜ್ಞಾನವು ಪ್ರಾಪ್ತಿಯಾದ ನಂತರ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ಆನೇಕಲ್ ಸುಬ್ಬರಾಯ ಶಾಸ್ತ್ರಿಗಳಿಂದ ಆಗುತ್ತೆ. ಆ ಅಚ್ಚರಿಯಾದ್ರೂ ಏನು ಅಂದ್ರೆ, ವಿಮಾನಗಳ ನಾನಾ ವಿನ್ಯಾಸಗಳು ಆನೇಕಲ್ ಸುಬ್ಬರಾಯ ಶಾಸ್ತ್ರಿಗಳಿಂದ ತಯಾರಾಗಿದ್ದು, ಶಾಸ್ತ್ರಿಗಳಿಂದ ವಿಮಾನವು ತಯಾರಾಗಿದ್ದು.
ರೈಟ್ ಸಹೋದರರು ವಿಮಾನ ತಯಾರಿಸಿ ಹಾರಿಸುವುದಕ್ಕೂ ಹಲವಾರು ವರ್ಷಗಳಿಗೂ ಮುಂಚೆಯೇ ಅಂದ್ರೆ 1895ರಲ್ಲಿ ವಿಮಾನವನ್ನ ಹಾರಿಸಿದ್ದು. ಆನೇಕಲ್ ಸುಬ್ಬರಾಯ ಶಾಸ್ತ್ರಿಗಳು ಇಡೀ ಪ್ರಪಂಚದಲ್ಲೇ ಮೊದಲು ಯಶಸ್ವಿಯಾಗಿ ವಿಮಾನ ತಯಾರಿಸಿ ಹಾರಿಸಿದರೂ ಸಹ ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರು ಹಾಗೂ ಬ್ರಿಟಿಷರ ದಾಸರಾಗಿದ್ದ ಹಲವು ರಾಜರುಗಳು ಅದನ್ನ ಮರೆಮಾಚಿ ಬಿಟ್ಟರು. ಆದರೆ ಲಂಡನ್ ಟೈಮ್ಸ್ ಪತ್ರಿಕೆ ನಿರ್ಭೀತಿಯಿಂದ ಇಡೀ ಪ್ರಪಂಚಕ್ಕೆ ಒಂದು ಸಂಗತಿ ತಿಳಿಸಿತು. ಆ ಸಂಗತಿ ಆದ್ರೂ ಏನು ಅಂದ್ರೆ ವಿಮಾನವನ್ನ ಯಶಸ್ವಿಯಾಗಿ ಹಾರಿಸಿದ ಮೊಟ್ಟ ಮೊದಲ ದೇಶ ಭಾರತವೆಂಬುದು. ಅದನ್ನ ತಯಾರಿಸಿ ಹಾರಿಸಿದ್ದು ಆನೇಕಲ್ ಸುಬ್ಬರಾಯ ಶಾಸ್ತ್ರಿಗಳೆಂಬುದು. ನಮ್ಮ ದೇಶದಲ್ಲಿ ಇಡೀ ಪ್ರಪಂಚವನ್ನ ಬೆಚ್ಚಿ ಬೀಳಿಸೋ ತಂತ್ರಜ್ಞಾನವಿತ್ತು, ವಿಜ್ಞಾನವಿತ್ತು. ಆದ್ರೆ ಅವೆಲ್ಲ ಪುರಾಣ ಅಂತ ಹೇಳಿ ನಾವು ಸುಮ್ಮನಾಗಿದ್ದೀವಿ. ಆದ್ರೆ ನಮ್ಮ ಗ್ರಂಥಗಳನ್ನ ಆಧಾರವಾಗಿರಿಸಿಕೊಂಡು ಮುಂದುವರೆದ ದೇಶಗಳಲ್ಲಿ ಅನ್ವೇಷಣೆಗಳು ನಡೆಯುತ್ತಿವೆ, ಯಶಸ್ವಿಯಾಗುತ್ತಿವೆ. ನಾವೇ ಗ್ರೇಟ್ ಅಂತ ಕೊಚ್ಚಿಕೊಳ್ಳುತ್ತಿವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.